ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಿಂದ ಭರ್ಜರಿಯಾಗಿ ಅಧಿಕಾರ ನಡೆಸ್ತಾ ಇದೆ. ಇನ್ನು ಕಳೆದ 2 ಅವಧಿಯ ಮೋದಿ ಸರ್ಕಾರದಲ್ಲಿ ಎನ್ಡಿಎ ಹೊರತು ಕೇವಲ ಬಿಜೆಪಿಗೆ ಮ್ಯಾಜಿಕ್ ನಂಬರ್ ಸಿಕ್ಕಿತ್ತು. ಆದರೆ 3ನೇ ಅವಧಿಯಲ್ಲಿ ಅದ್ಯಾಕೋ ಜನ ಮೋದಿ ಸರ್ಕಾರಕ್ಕೆ ಪೂರ್ಣ ಬಹುಮತ ನೀಡಿಲ್ಲ. ಬದಲಿಗೆ ಎನ್ಡಿಎಗೆ 300ಕ್ಕೂ ಅಧಿಕ ಸ್ಥಾನಗಳಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅದರಂತೆ ಬಿಜೆಪಿಗೆ ಬಹುಮತ ಇಲ್ಲದಿದ್ರೂ ಎನ್ಡಿಎಗೆ ಬಹುಮತ ಇರುವ ಕಾರಣದಿಂದ ಮೋದಿ ಸರ್ಕಾರ ಸದೃಢವಾಗಿದೆ ಎನ್ನಲಾಗಿದೆ. ಇದರ ನಡುವೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ಸರ್ಕಾರ 1 ವರ್ಷದಲ್ಲಿ ಪತನವಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ರಾಹುಲ್ ಹೇಳಿಕೆ ಹಿಂದಿನ ತರ್ಕವಾದ್ರೂ ಏನು ಅನ್ನೋದೇ ಸತ್ಯದ ಪ್ರಶ್ನೆ. ಹಾಗಾದ್ರೆ ರಾಹುಲ್ ಗಾಂಧಿ ಹೇಳಿದ್ದೇನು? ಕಾಂಗ್ರೆಸ್ ಸಭೆಯಲ್ಲಿ ವಿಪಕ್ಷ ನಾಯಕ ಹಾಗೂ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಮುಂದಿನ ವರ್ಷದೊಳಗೆ ಬೀಳುತ್ತೆ ಅಂತ ಹೇಳಿದ್ದಾರೆ. ಇದಾದ ನಂತರ ರಾಹುಲ್ ಅವರ ಹೇಳಿಕೆ ರಾಷ್ಟ್ರ ರಾಜಕೀಯದಲ್ಲಿ ಚರ್ಚಾ ವಿಷಯ ಆಯಿತು. ಇದರ ಬೆನ್ನಲ್ಲೇ ಈ ಹೇಳಿಕೆಯನ್ನ ಸಂಪೂರ್ಣವಾಗಿ ಆಧಾರ ರಹಿತ ಮತ್ತು ರಾಜಕೀಯ ಹತಾಶೆ ಅಂತ ಬಿಜೆಪಿ ಕೂಡ ಬಣ್ಣಿಸಿದೆ. ಈಗ ಪ್ರಶ್ನೆ ಏನಂದ್ರೆ, ರಾಹುಲ್ ಗಾಂಧಿಯವರ ಹೇಳಿಕೆಯ ಹಿಂದೆ ಯಾವುದೇ ದೊಡ್ಡ ರಾಜಕೀಯ ಮಾಹಿತಿ ಇದೆಯಾ ಅಥವಾ ಇದು ಕೇವಲ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಪ್ರಯತ್ನನಾ ಅಂತ? ರಾಹುಲ್ ಗಾಂಧಿಯವರ ಹೇಳಿಕೆ ರಾಜಕೀಯ ತಂತ್ರಗಾರಿಕೆಗಿಂತಲೂ ಹೆಚ್ಚಾಗಿ ರಾಜಕೀಯ ವಾಕ್ಚಾತುರ್ಯದಂತೆ ಕಾಣುತ್ತೆ. ಇದಕ್ಕೆ ದೊಡ್ಡ ಕಾರಣ ಅಂದ್ರೆ ಕೇಂದ್ರದಲ್ಲಿರುವ ಎನ್ಡಿಎ ಸರ್ಕಾರ ಬಲಿಷ್ಠ ಸಂಖ್ಯಾಬಲದೊಂದಿಗೆ ಅಧಿಕಾರದಲ್ಲಿದೆ. ಅದರಲ್ಲೂ ಬಿಜೆಪಿಯ ಬಳಿ ಮೊದಲಿನಂತೆ ಮ್ಯಾಜಿಕ್ ನಂಬರ್ ಇಲ್ಲದಿದ್ರೂ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಗಟ್ಟಿಯಾಗಿರುವಂತೆ ಕಾಣುತ್ತೆ. ಅದರಂತೆ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ತಕ್ಷಣದ ರಾಜಕೀಯ ಬಿಕ್ಕಟ್ಟು ಇಲ್ಲ ಅಂತ ಕಾಣಿಸ್ತಾ ಇದೆ. ವಾಸ್ತವವಾಗಿ ಇತ್ತೀಚಿನ ಕೆಲ ವಿಧಾನಸಭಾ ಚುನಾವಣೆಗಳು ಬಿಜೆಪಿಯನ್ನ ಬಲಿಷ್ಠವಾಗಿಸಿದೆ. ಅದರಲ್ಲೂ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಂತಹ ರಾಜ್ಯಗಳಲ್ಲಿ ಪಕ್ಷಕ್ಕೆ ಭಾರಿ ಜನಬೆಂಬಲ ಕೂಡ ಲಭ್ಯವಾಗಿದೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಬಂಗಾಳದಲ್ಲಿ ಬಿಜೆಪಿ ತನ್ನ ರಾಜಕೀಯ ಅಸ್ತಿತ್ವವನ್ನ ಗಮನಾರ್ಹವಾಗಿ ಸ್ಥಾಪಿಸಿದ್ರೆ, ಅಸ್ಸಾಂನಲ್ಲೂ ಸಹ ಪಕ್ಷ ಮತ್ತು ಹೇಮಂತ್ ಬಿಸ್ವಾ ಶರ್ಮಾ ನೇತೃತ್ವದ ಸರ್ಕಾರ ಹಿಂದೆಂದಿಗಿಂತಲೂ ಹೆಚ್ಚಿನ ಸ್ಥಾನದಲ್ಲಿ ಗೆಲುವು ಸಾಧಿಸಿದೆ. ಅದರಲ್ಲೂ ಈ ವಿಧಾನಸಭಾ ಚುನಾವಣೆಗಳು ಬಿಜೆಪಿ ಇನ್ನು ಮುಂದೆ ಕೇವಲ ಹಿಂದಿ ಭಾಷೆಗೆ ಸೀಮಿತವಾಗಿಲ್ಲ, ಬದಲಾಗಿ ಈಶಾನ್ಯ ಮತ್ತು ಪೂರ್ವ ಭಾರತದಲ್ಲಿಯೂ ಅದರ ಪ್ರಭಾವ ದೊಡ್ಡದಾಗ್ತಿದೆ ಅನ್ನುವ ಸಂದೇಶವನ್ನ ರವಾನೆ ಮಾಡಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಇಂದಿಗೂ ಬಿಜೆಪಿಯ ದೊಡ್ಡ ಶಕ್ತಿ. ರಾಷ್ಟ್ರ ಮಟ್ಟದಲ್ಲಿ ಮೋದಿಯವರ ಇಮೇಜ್ ಪ್ರತಿಪಕ್ಷಗಳ ಯಾವುದೇ ನಾಯಕರಿಗಿಂತಲೂ ಹೆಚ್ಚು ಪ್ರಭಾವಶಾಲಿ. ಇದರ ನಡುವೆ ಹಣದುಬ್ಬರ, ನಿರುದ್ಯೋಗ, ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ವಿಷಯಗಳನ್ನ ವಿರೋಧ ಪಕ್ಷಗಳು ಎತ್ತುತ್ತಲೇ ಇವೆ. ಆದರೂ ಮೋದಿಯವರ ವೈಯಕ್ತಿಕ ಜನಪ್ರಿಯತೆ ಅಂಥ ಕಡಿಮೆಯಾಗಿಲ್ಲ. ಅದರಂತೆ ಸಾರ್ವಜನಿಕರು ಮೋದಿ ಮೇಲೆ ಇಟ್ಟಿರುವ ನಂಬಿಕೆ ಅಚ್ಚಲವಾಗಿದೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ತಮ್ಮ ಹೇಳಿಕೆಯಲ್ಲಿ ಆರ್ಥಿಕ ಅಸಮಾಧಾನ ಮತ್ತು ಯುವ ಜನರ ಕೋಪ ಸರ್ಕಾರ ವಿರೋಧಿ ಭಾವನೆಗೆ ಕಾರಣವಾಗಿದೆ ಅಂತ ಉಲ್ಲೇಖಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ವಿಷಯಗಳ ಮೇಲೆ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರ ಮೂಲೆಗುಂಪು ಮಾಡಲು ಪ್ರಯತ್ನಿಸ್ತಾ ಇದೆ. ಆದಾಗ್ಯೂ ಸರ್ಕಾರ ಈ ವಿಷಯಗಳ ಬಗ್ಗೆ ತ್ವರಿತ ಕ್ರಮ ಕೈಗೊಂಡು ಪರೀಕ್ಷೆಯನ್ನ ರದ್ದುಗೊಳಿಸಿದೆ. ಇದರ ಪರಿಣಾಮವಾಗಿ ಈ ಸಮಸ್ಯೆಗಳು ಇನ್ನು ಮುಂದೆ ಪ್ರಸ್ತುತವಾಗಿಲ್ಲ. ಇದಲ್ಲದೆ ಸರ್ಕಾರಗಳು ಕೇವಲ ಸಮಸ್ಯೆಗಳ ಮೇಲೆ ಮಾತ್ರ ಬೀಳುವುದಲ್ಲ ಎಂದು ಭಾರತೀಯ ರಾಜಕೀಯ ಇತಿಹಾಸ ತೋರಿಸುತ್ತೆ. ಅದರಂತೆ ಇದೇನಾದರೂ ಸಂಭವಿಸಬೇಕಾದ್ರೆ ಆಡಳಿತ ಪಕ್ಷದ ಒಳಗೆ ಒಂದು ದೊಡ್ಡ ಒಡಕು, ಎನ್ಡಿಎ ಒಕ್ಕೂಟದಲ್ಲಿ ಬಿರುಕು ಇರಬೇಕು. ಆದರೆ ಪ್ರಸ್ತುತ ಅಂತಹ ಯಾವುದೇ ಪರಿಸ್ಥಿತಿ ಕೂಡ ಗೋಚರಿಸ್ತಾ ಇಲ್ಲ. ಈ ಮಧ್ಯೆ ಸರ್ಕಾರ ಬೀಳುತ್ತೆ ಎನ್ನುವ ರಾಹುಲ್ ಗಾಂಧಿಯವರ ಹೇಳಿಕೆ ವಿರೋಧ ಪಕ್ಷದ ನಿಲುವನ್ನ ದುರ್ಬಲಗೊಳಿಸುತ್ತೆ. ಯಾಕಂದ್ರೆ ಕಾಂಗ್ರೆಸ್ ನೇತೃತ್ವದ ಐಎನ್ಡಿಎ ಒಕ್ಕೂಟದ ಒಳಗಿನ ಅನೇಕ ಪಕ್ಷಗಳು ತಮ್ಮದೇ ಆದ ಪ್ರಾದೇಶಿಕ ಹಿತಾಸಕ್ತಿಗಳನ್ನ ಹೊಂದಿವೆ. ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳು ಇನ್ನೂ ಸ್ಪಷ್ಟವಾಗಿ ತಮ್ಮ ನಾಯಕ ಎಂದು ಯಾರನ್ನೂ ಬಿಂಬಿಸ್ತಾ ಇಲ್ಲ. ಜೊತೆಗೆ ಅದಕ್ಕೆ ಪರ್ಯಾಯ ಕಾರ್ಯಸೂಚಿಯನ್ನ ಪ್ರಸ್ತುತಪಡಿಸಿಲ್ಲ. ಇದರ ನಡುವೆ ದೇಶದ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಸ್ಥಿರವಾಗಿ ದುರ್ಬಲಗೊಂಡಿದೆ. ಇದರ ಪರಿಣಾಮವಾಗಿ ಬಿಜೆಪಿಗೆ ವಿರೋಧ ಪಕ್ಷದ ಸವಾಲು ಪ್ರಸ್ತುತ ಏನೂ ಇಲ್ಲ ಅಂತ ಹೇಳಬಹುದು. ಹಾಗಾಗಿಯೇ ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ಹೇಳಿಕೆಯನ್ನ ಟೀಕಿಸುತ್ತಾ ವಿರೋಧ ಪಕ್ಷ ಸಾರ್ವಜನಿಕ ಜನಾದೇಶವನ್ನ ಸ್ವೀಕರಿಸಲು ಸಾಧ್ಯವಾಗ್ತಿಲ್ಲ, ಆದ್ದರಿಂದ ಅಂತಹ ಹೇಳಿಕೆಗಳನ್ನ ನೀಡ್ತಾ ಇದೆ ಅಂತ ಕೇಂದ್ರ ಬಿಜೆಪಿ ನಾಯಕರು ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಒಟ್ಟಾರೆ ರಾಹುಲ್ ಗಾಂಧಿಯವರ ಹೇಳಿಕೆ ಹೆಚ್ಚು ರಾಜಕೀಯ ಸಂದೇಶವನ್ನ ನೀಡುವ ಪ್ರಯತ್ನದಂತೆ ಕಾಣುತ್ತೆ. ಅದರಂತೆ ಬಿಜೆಪಿಗೆ ಸವಾಲು ಹಾಕಲು ತಮ್ಮಿಂದ ಸಾಧ್ಯ ಎಂಬ ವಿಶ್ವಾಸವನ್ನ ಕಾಂಗ್ರೆಸ್ ತನ್ನ ಕಾರ್ಯಕರ್ತರು ಮತ್ತು ಬೆಂಬಲಿಗರಲ್ಲಿ ಕಾಪಾಡಿಕೊಳ್ಳಲು ಬಯಸುತ್ತೆ.
ಆದಾಗ್ಯೂ ಪ್ರಸ್ತುತ ರಾಜಕೀಯ ಸ್ಥಿತಿಗತಿ ಅರ್ಥಾತ್ ಮೋದಿಯವರ ಜನಪ್ರಿಯತೆ, ಎನ್ಡಿಎಯ ಸಂಖ್ಯಾಬಲ, ವಿರೋಧ ಪಕ್ಷದ ದೌರ್ಬಲ್ಯವನ್ನು ಗಮನಿಸಿದ್ರೆ ರಾಹುಲ್ ಗಾಂಧಿಯ ಈ ಹೇಳಿಕೆ ವಾಸ್ತವಕ್ಕಿಂತಲೂ ರಾಜಕೀಯ ಫ್ಯಾಂಟಸಿಯ ರೀತಿ ಕಂಡು ಬರ್ತಾ ಇದೆ.